ದಿಲ್ಲಿ ಯಾತ್ರೆಯ ಪ್ರಭಾವ ಡಿಕೆ ಶಿವಕುಮಾರ್ ಅವರ ಪ್ರತಿ ಮಾತಿನಲ್ಲೂ ಕಾಣಿಸ್ತಾ ಇದೆ. ಮುಂದುವರೆದು ಈ ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಕೂಡ ಅವರು ಮಾತಾಡಿದ್ದಾರೆ. ನನ್ನ ಲೀಡರ್ಶಿಪ್, ಸಿದ್ದರಾಮಯ್ಯ ಅವರ ನಾಯಕತ್ವ ಎರಡೂ ಇರುತ್ತೆ. ರಾಜ್ಯ ಕಾಂಗ್ರೆಸ್ಗೆ ಎರಡೇ ಪವರ್ ಸೆಂಟರ್ ಎಂಬ ಸಂದೇಶವನ್ನ ಡಿಕೆ ಶಿವಕುಮಾರ್ ಈ ಮೂಲಕ ರವಾನಿಸಿದ್ರ. ಸಿದ್ದರಾಮಯ್ಯ ಬಿಟ್ರೆ ನಾನೇ ನಾಯಕ ಹೊರತು ಮೂರನೆಯವರಿಗೆ ಅವಕಾಶ ಇಲ್ಲ ಅನ್ನೋ ಸಂದೇಶ ಕೊಟ್ಟಂಗಿತ್ತದು. ಪರ್ಯಾಯ ನಾಯಕತ್ವದ ಪ್ರಶ್ನೆನೇ ಇಲ್ಲ ಎಂಬ ನೇರ ಕೌಂಟರ್ ಅನ್ನ ರಾಜಕೀಯ ವಿರೋಧಿಗಳು ಕೊಟ್ರ. ಉಳಿದವರ ಯಾವ ಮಾತಿಗೂ ಕೂಡ ಕಿಮ್ಮತ್ತಿಲ್ಲ ಅಂತ ನೇರ ಕೌಂಟರ್. ಡಿಕೆ ಶಿವಕುಮಾರ್ ನೇರ ಕೌಂಟರ್ ಕೊಟ್ಟು ಎದುರಾಳಿಗಳ ಕಡೆಗೆ ಹೊಸ ದಾಳವನ್ನ ಉರುಳಿಸಿದ್ರ. ನೀವು ಆ ಬೈಟಲ್ಲಿ ಕೇಳಿಸ್ಕೊಳ್ಬಹುದು, ನನ್ನನ್ನ ತಮಿಳ್ನಾಡು ಕರೀತಾರೆ, ಅಸ್ಸಾಂ ಕರೀತಾರೆ, ನಿಮ್ಮನ್ನ ಕರೀತಾರ ಅಂತ ಮಾಧ್ಯಮದವ್ರನ್ನ ಕೇಳಿದ್ರು. ಮಾಧ್ಯಮದವ್ರನ್ನಲ್ಲ ಅವ್ರು ಕೇಳಿದ್ದು, ಯಾರ್ಯಾರು ಡಿ ಕೆ ಶಿವಕುಮಾರ್ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಿದ್ರಲ್ಲ ಅವ್ರು ಕೇಳಿದದ್ನ. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ ವಿಲ್ ಆಲ್ಸೋ ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಅವ್ರು ಒಂದ್ ಕಡೆ ಹೋಗ್ತಾರೆ, ನಾನೊಂದ್ ಕಡೆ ಹೋಗ್ತೀನಿ, ಇನ್ನೊಬ್ರು ಒಂದ್ ಕಡೆ ಹೋಗ್ತಾರೆ. ಮೈ ಪಾರ್ಟಿ ಹ್ಯಾಸ್ ಎಲೆಕ್ಟೆಡ್ ಹಿಮ್ ಆಸ್ ಚೀಫ್ ಮಿನಿಸ್ಟರ್. ಐ ಆಮ್ ಹಿಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಐ ಆಮ್ ದಿ ಪ್ರೆಸಿಡೆಂಟ್. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಸಿದ್ದರಾಮಯ್ಯ ನಂತರ ಸೀರಿಯಲ್ ನಂಬರ್ ನಂದೇ ಅಂತ ಈ ಮೂಲಕ ಸ್ಪಷ್ಟಪಡಿಸಿದ್ರ ಅಂತ ಡಿ ಕೆ ಶಿವಕುಮಾರ್. ತುಂಬಾ ಜನ ವಿಧಾನಸೌಧದ 3ನೇ ಮಹಡಿ ಕಣ್ಣಿಟ್ಟು ಗುರಿ ಇಟ್ಟು ಮಾತಾಡ್ತಾ ಇದ್ರು, ಓಡಾಡ್ತಾ ಇದ್ರು. ಅದೆಲ್ಲ ಪ್ರಯೋಜನ ಇಲ್ಲ, ನಂದೇ ನೆಕ್ಸ್ಟ್ ನಂಬರು ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ರ ಅನ್ನೋದು ಈ ಮೂಲಕ. ಮಮತಾದಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಎರಡೇ ಪವರ್ ಸೆಂಟರ್ ಏನಿದ್ರು ರಾಜ್ಯ ಕಾಂಗ್ರೆಸ್ ಮಟ್ಟಿಗೆ, ಒಂದು ಸಿದ್ದರಾಮಯ್ಯ ಮತ್ತೊಂದು ಡಿ ಕೆ ಶಿವಕುಮಾರ್ ಅನ್ನುವಂಥ ನೇರ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾಕಂದರೆ ಪವರ್ ಶೇರಿಂಗ್ ವಿಚಾರ, ಪೂರ್ಣಾವಧಿ ಸಿ ಎಂ ವಿಚಾರ, ಅಥವಾ ಮಧ್ಯದಲ್ಲಿ ಬೇರೆಯವರು ಸಿ ಎಂ ಆಗಬೇಕು, ಬೇರೆ ಸಮುದಾಯಕ್ಕೆ ಆದ್ಯತೆ ಸಿಗಬೇಕು, ಹೀಗೆ ನಾನಾ ಚರ್ಚೆಗಳನ್ನ ಹುಟ್ಟಾಕಿದ್ರು. ಆದರೆ ಚುನಾವಣೆಯಲ್ಲಿ 2023ರ ಚುನಾವಣೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೋಡೆತ್ತು ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗಿತ್ತು. ಒಬ್ಬರು ಪಕ್ಷದ ಅಧ್ಯಕ್ಷರಾಗಿ ಮತ್ತೊಬ್ಬರು ಶಾಸಕಾಂಗ ಪಕ್ಷದ ನಾಯಕರಾಗಿ ಇಬ್ಬರು ಕೂಡ ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದರು ಅನ್ನುವಂಥದ್ದು. ಮತ್ತು ಆನಂತರವೂ ಕೂಡ ಅದೇ ಕಾರಣಕ್ಕಾಗಿ ಒಬ್ಬರು ಮುಖ್ಯಮಂತ್ರಿ ಮತ್ತೊಬ್ಬರು ಉಪಮುಖ್ಯಮಂತ್ರಿ ಆದಂಥದ್ದು. ಆದರೆ ಕೆಲವು ತಿಂಗಳುಗಳ ಅಧಿಕಾರದ ನಂತರದಲ್ಲಿ ಪಕ್ಷದ ಒಳಗಡೆ ಕೆಲವು ಸಚಿವರುಗಳು ಎತ್ತಿದಂಥ ಭಿನ್ನ ಧ್ವನಿ ಏನಿತ್ತು ಅದು ಬೇರೆ ಬೇರೆ ರೀತಿಯ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಈಗ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರ ನಾಯಕತ್ವ ಇದೆ, ನಾನು ಕೂಡ ನಾಯಕನೇ, ನಾನು ಅದಕ್ಕೆ ಅರ್ಹನೇ ಅನ್ನುವಂಥ ಸಂದೇಶ, ಜೊತೆಗೆ ಸಿದ್ದರಾಮಯ್ಯ ಬಿಟ್ಟರೆ ನಾನೇ ಅನ್ನುವಂಥ ಸಂದೇಶ ಇವನ್ನು ಸ್ಪಷ್ಟವಾಗಿ ರವಾನಿಸಿದಂತೆ ಕಾಣಿಸ್ತಾ ಇದೆ. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ಪೋಸ್ಟ್ ಸಿದ್ದರಾಮಯ್ಯ ಲೀಡರ್ಶಿಪ್ ಅಲ್ಲಿ ನಂದೇ ಫಸ್ಟ್ ನಂಬರ್ ಸೀನಿಯಾರಿಟಿ ಪ್ರಕಾರನೂ, ಜೊತೆಗೆ ಪಕ್ಷ ಸಂಘಟನೆ ವಿಚಾರದಲ್ಲೂ ಕೂಡ ನನ್ನನ್ನು ಬಿಟ್ಟರೆ ಇನ್ಯಾರು ಅಂತ ದೊಡ್ಡ ಸಮರ್ಥರಿಲ್ಲ ಅನ್ನುವಂತಹ ನೇರ ಟಕ್ಕರ್ ಕೊಟ್ಟಂಗಿದೆ. ಆಮೇಲೆ ಪರೋಕ್ಷವಾಗಿ ಏನನ್ನ ಹೇಳಬೇಕಾಗಿತ್ತೋ ಒಂದು ಸುದ್ದಿಗೋಷ್ಠಿಯ ಮೂಲಕ ಎಲ್ರಿಗೂ ಹೇಳ್ದಂಗೆ ಕಾಣಿಸ್ತಾ ಇತ್ತು. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಅಸಮ ಕರೀತಾರ, ನನ್ನ ನಿಮ್ ಕರೀತಾರ ಅಂದಿದ್ದು ಯಾರಿಗೆ? ಅವ್ರಿಗೆ ಕೇಳಿದ್ದು, ಪ್ರಶ್ನೆ ಕೇಳ್ತಿದ್ದವ್ರಿಗೆ ಕೇಳಿದ್ದದನ್ನ.